ನಮಸ್ತೆ ಸ್ನೇಹಿತರೆ, ನನ್ನೆಲ್ಲ ಸ್ನೇಹಿತರಿಗೂ ಗುರುವಾರದ ಶುಭಾಶಯಗಳು. ಇವತ್ತು ನಾನು ಬೆಳಗ್ಗೆನೇ ಎದ್ದು 5 ಗಂಟೆಗೆ ಎದ್ದು ಪೂಜೆ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂಚೂರು ಬೇಗನೆ ಪೂಜೆ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ಹೋದ ವಾರ ಏಕಾದಶಿ ಇದ್ದಿದ್ದರಿಂದ ನಾನು ಬರೀ ತುಳಸಿ ಇಟ್ಟು ಪೂಜೆ ಮಾಡಬೇಕಲ್ಲ, ಹಂಗಾಗಿ ನನಗೇನೋ ಸ್ವಲ್ಪ ಸಮಾಧಾನ ಇರಲಿಲ್ಲ. ಇವತ್ತು ಬೆಳಗ್ಗೆನೇ ಎದ್ದೆ. ಮತ್ತು ನಾನು ಶಿರ್ಡಿಯಿಂದ ಸಾಯಿಬಾಬಾ ತೊಗೊಂಬಂದಿದ್ದೆ. 9 ಜನಕ್ಕೆ ಕೊಡೋಣ ಅಂತೇಳಿ ತೊಗೊಂಬಂದಿದ್ದೆ. ಸರ್ ಅದನ್ನು ದೇವ್ರ ಮನೆಯಲ್ಲಿಟ್ಟು ಆಮೇಲೆ ನಾನು ಯಾರ್ಯಾರಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಅವ್ರಿಗೆ ಕೊಡೋಣ ಅಂಥೇಳಿ ದೇವ್ರ ಮನೆಯಲ್ಲಿಟ್ಟು ಅದಕ್ಕೂ ನಾನು ಪೂಜೆ ಮಾಡಿದೆ. ಇವತ್ತು ನಾನು ಏನು ಮಾಡಿದ್ದೀನಿ ಅಂತಂದರೆ, ಬೆಳಗ್ಗೆ ಇವತ್ತು ಎಷ್ಟೊತ್ತು ಬೇಗ ಎದ್ದರೂ ಟೆನ್ಷನ್ ಇರುತ್ತೆ. ನಾನು ವೆಂಕಟರಮಣ ಸ್ವಾಮಿಗೂ ಇನ್ನೂ ಒಂದು ಶಾವಂತಿಗೆ ಹಾರ ಹೊಲ್ದಿದ್ದೆ. ಬೆಳಗ್ಗೆ ಆ ಟೆನ್ಷನಲ್ಲಿ ನಾನು ಕಟ್ಟಿರೋ ಹೂವು ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಎಷ್ಟೊತ್ತಾದಮೇಲೆ ಪೂಜೆ ಎಲ್ಲ ಆದಮೇಲೆ ನೆನಪು ಬರ್ತಿದೆ, ಅಯ್ಯೋ ನಾನು ಇದಕ್ಕೆ ದೇವರಿಗೆ ಹಾರ ಹೊಲ್ದಿದ್ನಲ್ಲಪ್ಪ, ಹಾರ ಹಾಕಿಲ್ಲ ಅಂತ. ನಮ್ಮ ಮನೆಯಲ್ಲಿ ಎಷ್ಟೇ ಜನ ಎಲ್ಪ್ ಮಾಡಿದ್ರು, ಈಗ ನಮ್ಮಮ್ಮ ಎಲ್ಪ್ ಮಾಡ್ತಾರೆ, ನನ್ನ ಮಗಳು ಮಾಡ್ತಾಳೆ, ಎಷ್ಟು ಜನ ನನಗೆ ಎಲ್ಪ್ ಮಾಡಿದ್ರು ಬೆಳಗ್ಗೆ ಹೊತ್ತು ಟೈಮ್ ಸಾಕಾಗಲ್ಲ. ತುಂಬ ಆತರದಿಂದನೇ ಪೂಜೆ ಮಾಡ್ತಿರ್ತೀನಿ. ಮತ್ತು ಇನ್ನೂ ಒಂದು ಕೆಲವೊಂದೊಂದ್ಸಲಿ ನಾನು ಗುರುವಾರ ಮನೇಲಿದ್ದಾಗ ನಾನು ಒಂದು 10 ಗಂಟೆ 10:30 ಪೂಜೆ ಮಾಡಿದಾಗ ನನಗೇನೋ ಒಂಥರ ಸಮಾಧಾನ ಅನಿಸಲ್ಲ. ಪ್ರತಿ ಗುರುವಾರ ನಾನು 7:30 ಅಷ್ಟರಲ್ಲಿ ಪೂಜೆ ಮಾಡಿಬಿಟ್ರೆ ನನಗೇನೋ ಒಂದು ಸಮಾಧಾನ. ಒಂದು 10 ನಿಮಿಷ ದೇವ್ರ ಮನೆಯಲ್ಲಿ ಕೂತ್ಕೊಂಡೇ ಇರ್ತೀನಿ. ಈ 10:30 11 ಗಂಟೆ ಮೇಲೆ ಗುರುವಾರ ಹೊತ್ತು ಪೂಜೆ ಮಾಡಿದ್ರೆ ನನಗೇನೋ ಅಯ್ಯೋ ಇಷ್ಟೊತ್ತಾಗೋಯ್ತಲ್ಲಪ್ಪ ಪೂಜೆ ಮಾಡೋದು ಅನಿಸ್ತಿರುತ್ತೆ. ನಾನು ಇನ್ನೂ ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಏನಾಗೋಗ್ಬಿಟ್ಟಿದೆ ಅಂದರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಷ್ಟು ಜನಗಳು ಫೇಕ್ ಅಕೌಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮುಖ ಗೊತ್ತಿರಲ್ಲ, ಮುಷ್ಣಿ ಗೊತ್ತಿರಲ್ಲ, ಅವರು ಕರೆಕ್ಟು ಹೆಸ್ರುಗಳು ಹಾಕಿರಲ್ಲ, ಅದು ಹುಡುಗನೋ ಹುಡುಗಿನೋ ಒಂದೂ ಗೊತ್ತಾಗಲ್ಲ. ಇವ್ರುಗಳಿಗೆ ಮಾಡೋಕ್ಕೆ ಮನೆಯಲ್ಲಿ ಕೆಲಸಗಳಿರಲ್ಲ. ಏನು ಮಾಡ್ತಾರೆ ಅಂದರೆ, ಇವರು ಹೂವು ಎಷ್ಟಕ್ಕೆ ದುಡ್ಡು ಕೊಟ್ಟು ತರ್ತಾರೆ, ಹೂವು ಮತ್ತು ಹೆಂಗೆ ತರ್ತಾರೆ, ಬರೀ ಇವ್ರುಗಳಿಗೆ ಇದೇ ಚಿಂತೆ ಆಗೋಗ್ಬಿಡುತ್ತೆ. ಅವ್ರದ್ದು ಅವ್ರು ಯೋಚನೆ ಮಾಡೋದು ಬಿಟ್ಬಿಟ್ಟು ಯಾಕೆ ಕಂಡೋರ ಬಗ್ಗೆ ಯೋಚನೆ ಮಾಡಿ ಅವರು ಟೈಮ್ ಹಾಳು ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಪಾಪ ನನ್ನ ತಂಗಿ ದೇವನಹಳ್ಳಿಲಿದ್ದಾಳಲ್ಲ, ಅವಳ ಬಗ್ಗೆ ನನಗೆ ಯಾರೋ ಮೆಸೇಜ್ ಮಾಡಿದ್ದಾರೆ. ಹೌದು, ನಿಮ್ಮ ತಂಗಿ ದೇವ್ರ ಮನೇಲಿ ಅಷ್ಟು ಹಣ್ಣಿಟ್ಟಿರ್ತಾಳಲ್ಲ, ಏನು ಮಾಡ್ತಾರೆ ಅಂತ ನನಗೆ ಮೆಸೇಜ್ ಹಾಕಿದ್ದಾರೆ. ಇವ್ರಿಗೆ ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಏನಿದೆ ಅಂತ ಗೊತ್ತಿಲ್ಲ. ದೇವ್ರ ಮನೇಲಿ ಇಟ್ಟಿರೋ ಪೂಜೆಗಿಟ್ಟಿರೋ ಹಣ್ಣು ಏನು ಮಾಡ್ತಾರೆ, ತೊಗೊಂಡೋಗಿ ಬಿಸಾಕ್ತಾರ? ಪೂಜೆಗಿಟ್ಟಿರೋ ಹಣ್ಣು ತಿಂತಾರೆ. ಆಮೇಲೆ ಇನ್ನೂ ಒಂದು ಕೇಳಿದ್ದಾರೆ, ಅಷ್ಟು ಹಣ್ಣೆಲ್ಲ ತರ್ತಾರಲ್ಲ, ಒಂದು ವಾರಕ್ಕೆ ಅವ್ರಿಗೆ ದುಡ್ಡು ಎಷ್ಟಾಗುತ್ತೆ ಅಂತ. ಎಷ್ಟಾದರೂ ಆಗಲಿ, ನಿಮಗೆ ಯಾಕೆ ಬೇಕು? ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಕೊಡಿ, ಇಷ್ಟ ಇದ್ದರೆ ನೋಡಿ, ಇಲ್ಲಾಂದರೆ ಬಿಟ್ಟಾಕಿ. ಹಣ್ಣಿಗೆ ದುಡ್ಡು ಎಷ್ಟಾಗುತ್ತೆ, ಆ ಹೆಣ್ಣು ಏನು ಮಾಡ್ತಾರೆ, ಇದೆಲ್ಲ ಚೀಪಾಗೆ ಮೆಸೇಜ್ಗಳಾಗ್ತೀರಾ. ಬಟ್ ಅದಕ್ಕೆಲ್ಲ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ಥರನೂ ಮೆಸೇಜ್ ಮಾಡ್ತಾರೆ. ಹಣ್ಣು ಏನು ಮಾಡ್ತಾರೆ, ಹಣ್ಣಿಗೆ ಎಷ್ಟು ದುಡ್ಡು ಕೊಟ್ಟರು, ಹೂವಕ್ಕೆ ಎಷ್ಟು ದುಡ್ಡು ಕೊಟ್ಟರು, ಎಷ್ಟೋ ದುಡ್ಡು ಕೊಟ್ಟು ತಂದಿರ್ತಾರೆ. ಅವ್ರ ಯೋಗ್ಯತೆ, ಅವ್ರ ಕೆಪಾಸಿಟಿ. ಈಗ ನಾವು ರಾಯರಿಗೆ ಪೂಜೆ ಮಾಡ್ತಿದ್ದೀವಿ ಅಂತಂದರೆ, ಈಗ ನಾನು 100 ರೂಪಾಯಿ ಹೂವು ತೊಗೊಂಬಂದು ಹೂವು ಹಾಕಿದ್ದೀನಿ ಅಂತಂದರೆ ಅದು ನನ್ನ ಕೆಪಾಸಿಟಿ. ಇಲ್ಲ 1000 ರೂಪಾಯಿ ಹೂವು ಹಾಕಿದ್ದೀನಿ ಅಂದರೆ ಅದು ನನ್ನ ಕೆಪಾಸಿಟಿ. ಯಾರೂ ದೇವ್ರಿಗೆ ಹೂವು ಹಾಕೋದಕ್ಕೆ ಹಿಂದೆ ಮುಂದೆ ನೋಡೋಲ್ಲ. ಕೆಲವೊಂದೊಂದ್ಸಲಿ ನನಗೂ ಒಂದೊಂದ್ಸಲಿ ಕಷ್ಟ ಅನಿಸುತ್ತೆ, ಈ ಸಲ ಇಷ್ಟೊಂದು ಆಗೋಯ್ತಲ್ಲಪ್ಪ ದುಡ್ಡು, ಪರವಾಗಿಲ್ಲ ಬಿಡು, ಏನೋ ಒಂದು ನಾನು ತೊಗೊಳ್ಳೋದು, ಇಲ್ಲಾಂದರೆ ಏನೋ ಒಂದು ತಿನ್ನೋದು ಕಮ್ಮಿ ಮಾಡಿ ನಾನು ದೇವ್ರಿಗೆ ಹೂವು ತೊಗೊಂಬಂದಿರ್ತೀನಿ. ಅಂಥದ್ರಲ್ಲಿ ಈ ನಮ್ಮ ಜನಗಳಿಗೆ ಏನಾಗೋಗ್ಬಿಟ್ಟಿದೆ ಅಂದರೆ, ಹಣ್ಣಿಗೆ ಎಷ್ಟು ದುಡ್ಡಾಗುತ್ತೆ, ಹೂವಕ್ಕೆ ಎಷ್ಟು ದುಡ್ಡಾಗುತ್ತೆ, ಯಾಕೆ ಬೇಕು ಅನ್ನೋದೇ ನನಗೊಂದೂ ಅರ್ಥ ಆಗ್ತಾಯಿಲ್ಲ. ಇದೆಲ್ಲ ಯಾರೂ ಅವ್ರ ಅಕೌಂಟಿಂದ ಎಲ್ಲ ಮೆಸೇಜ್ ಆಗಲಿ ಕಮೆಂಟ್ ಆಗಲಿ ಮಾಡಲ್ಲ. ಒಬ್ಬೊಬ್ಬರು ಒಂದು 10 ಅಕೌಂಟ್ಗಳು ಓಪನ್ ಮಾಡಿ ಇಟ್ಕೊಂಡಿರ್ತಾರೆ. ಇನ್ನೇನು ಕೆಲಸ ಹೇಳಿ, ಜನಗಳನ್ನ ಹಿಂಗೆ ನೋಡೋದು. ಯಾರಾದರೂ ಒಂದು ಸ್ವಲ್ಪ ರಾಯರಿಗೆ ಹೂವು ಜಾಸ್ತಿ ಹಾಕಿರೋದು, ಇಲ್ಲಾಂದರೆ ಏನಾದರೂ ಜಾಸ್ತಿ ಚೆನ್ನಾಗಿ ರೆಡಿಯಾಗಿ ವಿಡಿಯೋಗಳು ಮಾಡೋರನ್ನ ಟಾರ್ಗೆಟ್ ಮಾಡಿಕೊಂಡು ಸುಮ್ಮನೆ ಈ ಥರ ತರಲೆ ಥರ ಮಾಡ್ತಾರೆ. ನಿಜ ಹೇಳ್ತೀನಿ ಕೇಳಿ, ನೀವು ಈ ಥರ ಕಮೆಂಟ್ ಮಾಡೋದ್ರಿಂದ, ಈ ಥರ ಮೆಸೇಜ್ ಮಾಡೋದ್ರಿಂದ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಏನು ಮಾಡ್ತಾರೆ ಹೇಳಿ, ನಿಮ್ಮನ್ನು ಬ್ಲಾಕ್ ಮಾಡಿ ಬಿಸಾಕಿ ಅವ್ರ ದಾರಿನಲ್ಲಿ ಅವ್ರು ಹೋಗ್ತಾರೆ. ಈಗ ನಾಯಿಗಳು ಬೊಗಳ್ತಾ ಇರುತ್ತೆ, ಆನೆ ಏನು ಮಾಡುತ್ತೆ ಹೇಳಿ, ಆನೆ ಹೋಗೋ ದಾರಿನಲ್ಲಿ ಹೋಗ್ತಾನೇ ಇರುತ್ತೆ. ಆನೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ಥರನೇ ನೀವು ಚೀಪಾಗಿ ಹೂವದ ಬಗ್ಗೆ, ಹಣ್ಣು ಬಗ್ಗೆ ಕೇಳಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ಳೋರಿರಲ್ಲ. ಬ್ಲಾಕ್ ಮಾಡಿ ಬಿಸಾಕಿ ಅವ್ರು ಏನು ಪೂಜೆ ಮಾಡಬೇಕು ಹಂಗೆ ಮಾಡ್ಕೊಂಡು ಹೋಗ್ತಾರೆ. ಸುಮ್ಮನೆ ನಿಮ್ಮ ಟೈಮ್ ಯಾಕೆ ವೇಸ್ಟ್ ಮಾಡ್ಕೋತೀರಾ, ನೆಟ್ ಯಾಕೆ ವೇಸ್ಟ್ ಮಾಡ್ಕೋತೀರಾ? ಯಾರು ಫೇಕ್ ಅಕೌಂಟಿಂದ ಮೆಸೇಜ್ ಮಾಡ್ತೀರಾ ಅದು ಅವ್ರಿಗೆ ಅನ್ವಯಿಸುತ್ತೆ.